ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಮೂಲಕ ಈ ವರ್ಷ ನಾಡಹಬ್ಬ ದಸರಾ ಉದ್ಘಾಟನೆಯಾಗ್ತಾ ಇದೆ. ಆಗ್ತಾ ಇದೆ. ತಾಯಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ, ಸರ್ವರಿಗೂ ಒಳಿತು ಮಾಡುವ, ಸದಾ ಒಳಿತು ಬಯಸುವ ಸದ್ಬುದ್ಧಿಯನ್ನ ನೀಡುತ್ತಾಳೆ. ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾಡು ಸುಭಿಕ್ಷವಾಗಿರಬೇಕು, ಶಾಂತಿ ನೆಲೆಸಬೇಕು, ಆಶೀರ್ವಾದವನ್ನ ಬೇಡೋಣ, ಕೇಳೋಣ. ತಾಯಿ ಚಾಮುಂಡಿ ಶಕ್ತಿಯ, ಧೈರ್ಯದ, ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ. ನಮ್ಮೊಳಗಿನ ದ್ವೇಷ, ಅಸಹಿಷ್ಣುತೆ, ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು. ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ, ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ, ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ, ಸಹಾನುಭೂತಿ, ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸಲಿ. ಇವತ್ತು ಬೆಳಗಿಸ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತೀನಿ. ಈ ಸಾರಿ ವಿಶೇಷವಾಗಿ ಅಲ್ಲ 11ನೇ ದಿನ ನಾವು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು. ಇದನ್ನ ಶಾಸ್ತ್ರ ಏನು ಹೇಳ್ತಾರೆ ಪಂಡಿತರು, ಅವ್ರ ಪ್ರಕಾರ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಎಂದಿನಂತೆ ಈ ಸಾರಿನೂ ಕೂಡ ದಸರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕಳೆದ ವರ್ಷನೂ ಒಳ್ಳೆ ಮಳೆ ಆಗಿತ್ತು, ಈ ವರ್ಷನೂ ಒಳ್ಳೆ ಮಳೆ ಆಗಿದೆ. ಕೆರೆಕಟ್ಟೆಗಳೆಲ್ಲ ತುಂಬಿದವೆ, ಜಲಾಶಯಗಳೆಲ್ಲ ತುಂಬಿದವೆ. ಜನರ ಮುಖದಲ್ಲಿ ಮಂದಹಾಸ ಇದೆ. ವಸ್ತುಗಳಲ್ಲಿ ಪಾದರಕ್ಷೆ 18% ಇಂದ 5% ಬಂದಿದೆ. ದಿನನಿತ್ಯ ಉಪಯೋಗಿಸುವಂತ ಟೂತ್ ಪೇಸ್ಟ್, ಶಾಂಪು ಇವೆಲ್ಲ 30% ಇಂದ 5% ಸ್ಲಾಬ್ ಇರ್ತದೆ. ಪ್ರಾಯಶಃ ಇವೆಲ್ಲರೂ ಜನಸಾಮಾನ್ಯರಿಗೆ ನೀಡಿರ್ತಕ್ಕಂಥ ಒತ್ತಡವನ್ನ ಹೊರಗಿಟ್ಟಿರುವಂಥದ್ದು. ಅದೇ ರೀತಿ ರೈತರಿಗೆ, ನಮ್ಮ ಅನ್ನದಾತರಿಗೆ ನೋಡಿದ್ರೆ ಟ್ರಾಕ್ಟರ್ಗಳು ಮತ್ತೆ ಈ ಕೊಯ್ಲು ಮಾಡುವಂತ ಕೆಲವು ಯಂತ್ರಗಳಲ್ಲಿ ಇದರಲ್ಲೆಲ್ಲಾದ್ರೂ ಮುಂಚೆ 18% ಇಂದ ಇವಾಗ 12, ಕೆಲವುದ್ರಲ್ಲಿ 12% ಇದೆ, ಕೆಲವಕ್ಕೆ 5% ಕಳೆದಿರುವಂಥದ್ದು. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 33 ಜೀವ ಉಳಿಸೋ ಔಷಧಿಗಳನ್ನ ರೌಂಡ್ ಆಫ್ ಮಾಡಿ ಅದನ್ನ 12% ಇಂದ 0% ತಂದಿರೋದು. ಅಂದ್ರೆ ಜೀವಕ್ಕೆ ಬೇಕಾಗಿರುವಂತ ಪ್ರಾಯಶಃ ಜೀವ ಉಳಿಸುವಂತ ಔಷಧಿಗಳೇ ಇಲ್ಲ, ಎಲ್ಲದನ್ನು ಈಗ 0% ತಂದಿರೋದು. ಆ ಥರ ಇನ್ನು ಮತ್ತೆ ವೈಯಕ್ತಿಕ ವಿಮೆ ಏನು ತಗೊಳ್ತಾ ಇದ್ರು ಅದರಲ್ಲಿ 18% 0 ತಂದಿರೋದು. ಈ ಥರ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ, ಪ್ರಾಯಶಃ ಮುಂಚೆ ಟ್ಯಾಕ್ಸಸ್ ಪ್ರತಿ ಸರಿ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಪರಸ್ಪರ ವಿಷಯಗಳನ್ನ, ಪರಸ್ಪರರ ಆದರ್ಶಗಳನ್ನ, ಪರಸ್ಪರರ ವಿಚಾರಗಳನ್ನ ಇದು ಚರ್ಚಿಸುವಂತಹದ್ದು ಅತಿ ಮುಖ್ಯವಾಗಿದೆ. ಬಸವಣ್ಣನವರಾಗಿರಬಹುದು,
ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿಯವರು ಆಗಿರ್ಬೋದು, ಅಥವಾ ನಮ್ಮ ನಾರಾಯಣ ಗುರುಜಿ ಆಗಿರ್ಬೋದು, ಇಂತಹ ಹಲವಾರು ದಾರ್ಶನಿಕರ ಚಿಂತನೆಗಳು, ಅವರ ಆದರ್ಶಗಳು ಇದು ಸಮಾಜದಲ್ಲಿ ಚರ್ಚಿಸಬೇಕಾದಂತಹ ಬಹಳ ಅಗತ್ಯ ಇದೆ. ಯಾಕಂದ್ರೆ ನಾವು ಸಮಾಜದಲ್ಲಿ ಕಾಣುವಂತಹ ಬಹಳಷ್ಟು ಕೆಡುಕುಗಳು, ಬಹಳಷ್ಟು ದ್ವೇಷ, ಬಹಳಷ್ಟು ಏನು ಪರಸ್ಪರ ಅಪನಂಬಿಕೆ, ಇಂತಹ ವಿಷಯಗಳಲ್ಲಿ ದಾರ್ಶನಿಕರು ನಮಗೆ ನೀಡಿದಂತಹ ಮಾರ್ಗದರ್ಶನ ಅತಿ ಮುಖ್ಯವಾಗ್ತದೆ. ಯಾಕಂದ್ರೆ ಇಂದಿನ ನಮ್ಮ ಆರೋಗ್ಯ ಸಂಸ್ಥೆಯ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದಂತಹ ವನ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿದ್ಯಾವಿಕಾಸ ಶಾಲೆಯ ಮಕ್ಕಳಲ್ಲಿ ಅವರಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮಕ್ಕಳು ಗಿಡವನ್ನು ನೆಟ್ಟು ಮತ್ತು ಕೆಲವು ಮಕ್ಕಳುಗಳು ಮನೆಗೆ ಗಿಡವನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಅವರು ಮನೆಯಲ್ಲಿ ಜಾಗ ಇರುವಂಥವರು ಹೋಗಿ ಗಿಡಗಳನ್ನ ಬೆಳೆಸಿ ಅದಕ್ಕೆ ಪರಿಸರದಿಂದ ತುಂಬ ಅನುಕೂಲವಾಗುತ್ತದೆ ಮತ್ತು ಒಳ್ಳೆಯ ಆಕ್ಸಿಜನ್ನು ಸಿಗುತ್ತದೆ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಚಾರ್ಟೆಡ್ ಮೆಂಬರ್ ಆದಂಥ ವಿನೋದ್ ಚೌಡಸ್ ಅವರು ಬಂದಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ರಮೇಶ್ ಅವರು ಮತ್ತು ಹಾಗೆಯೇ ವಿದ್ಯಾವಿಕಾಸ ಶಾಲೆಯ ಪ್ರಾಂಶುಪಾಲರಾದ ಬಾಲಾಜಿ ಸರ್ ಅವರು ಈಗ ಅವರಿಂದನೂ ಸಹ ಗಿಡವನ್ನು ನಡೆಸಿ ಮತ್ತು ಮಕ್ಕಳಿಂದನೂ ಗಿಡವನ್ನು ನಡೆಸುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.